ಸಚಿವ ಸಂಪುಟ ರಚನೆಯ ಸರ್ಕಸ್ ಅಂತ್ಯವಾಗಿದೆ. ನಾಳೆ ಬಹುತೇಕ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಎನ್ನಲಾಗ್ತಾ ಇದೆ. ಈ ಬಗ್ಗೆ ಲೋಕಭವನಕ್ಕೂ ಕೂಡ ಸಿಎಂ ಕಚೇರಿಯಿಂದ ಮಾಹಿತಿ ರವಾನೆಯಾಗಿದ್ದು, ನಾಳೆ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡೋದು ಪಕ್ಕ ಎನ್ನಲಾಗ್ತಾ ಇದೆ. ಕೊನೆಗೂ ಕೂಡ 10:10 ಸಂಧಾನ ಸೂತ್ರವನ್ನು ಹೆಣೆದಿದ್ದಾರೆ ಎನ್ನಲಾಗ್ತಾ ಇದೆ ಸರ್. ಅದರ ಜೊತೆಗೆ ಲೋಕಭವನದಲ್ಲಿ ಕಾರ್ಯಕ್ರಮಕ್ಕೆ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿರುವಂತದ್ದು. ಮಾಹಿತಿ ಹಾಕಿದ್ದಾರೆ ಅನ್ನುವಂಥದ್ದು ಹೋಗ್ತಾ ಇರುವಂಥದ್ದು. ಇವತ್ತಿಗೆ ನಾಳೆನೇ ಮಾಡ್ತಾರೋ ಅಥವಾ ಇವರು ಇನ್ನೂ ತಾಳೆ ಹಾಕ್ತಾ ಇದ್ದಾರೋ ಗೊತ್ತಿಲ್ಲ. ಏಕಾಏಕಿ ಅಷ್ಟೊಂದು ತ್ವರಿತವಾಗಿ ಆ 3ನೇ ತಾರೀಕು ಡಿ ಕೆ ಶಿವಕುಮಾರ್ ಅವರೇನು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು, ಅದೇ ನಿಟ್ಟಲ್ಲಿ ಯಾರಿಗೂ ಕೂಡ ಕಾಲಾವಕಾಶನೇ ಸಿಗಬಾರ್ದು ಅನ್ನೋ ನಿಟ್ಟಲ್ಲಿ ಈಗ ಅಸಮಾಧಾನದ ಹೊಗೆ ಹೇಳೋದಂತೂ ಕನ್ಫರ್ಮ್. 20 ಜನರ ಈ ಆಯ್ಕೆಯಲ್ಲಿ 40-50 ಜನ ಕೂತ್ಕೊಂಡಿರಬೇಕಾದ್ರೆ ನೀವು ಆ 20 ಆಯ್ಕೆ ಮಾಡಿದ ತಕ್ಷಣಕ್ಕೆ ಇನ್ನೊಂದು ಇರೋ 30 ಬಿಸಿ ಆಗೋದಂತೂ ಕನ್ಫರ್ಮ್. ಈಗ ಇರುವಂಥ ಹಳಬರು, ಈಗಾಗಲೇ ಮಂತ್ರಿಗಿರಿ ಅನುಭವಿಸಿರುವಂಥ ಸಿದ್ದರಾಮಯ್ಯವರ ಬಣದಲ್ಲಿದ್ದಂಥವರು, ಆ ಸಚಿವ ಸಂಪುಟದ ಸಚಿವರುಗಳು, ಅವರು ಎಷ್ಟು ದಿನ ಅಂತ ಮಾಜಿಯಾಗಿ ಕೂತ್ಕೊಳ್ಳೋಕ್ಕಾಗತ್ತೆ? ತುಂಬ ಆಯ್ಕೆಗಳಿದ್ದಾವೆ. ಈಗ ಹೊಸ ಹೆಸರುಗಳು ಬರ್ತಾ ಇದ್ದಾವೆ. ಉಮಾಶ್ರೀ ಅಂತೆ, ಮಂಜುನಾಥ್ ಭಂಡಾರಿ ಅಂತೆ, ಆರತಿ ಕೃಷ್ಣ ಅಂತೆ MLCಯಿಂದ ಆಯ್ಕೆ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಶಾಸಕರು ನಮ್ಮನ್ನು ಮೊದಲ ಆಯ್ಕೆಗೆ ಪರಿಗಣಿಸಿ ಸ್ವಾಮಿ ಅಂತ ಬಿಟ್ಟು ಅವರು ಕೂತ್ಕೊಂಡಿದ್ದಾರೆ. ಮಹಿಳಾ ಕೋಟದಡಿ ಇನ್ನೊಂದಷ್ಟು ಹೆಸರುಗಳು ಸೇರಿಸ್ಕೊಳ್ತಾನೆ ಹೋಗ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಆಗ್ತಾರಂತೆ, ನಯನಾ ಮೋಟಮ್ಮಗೂ ಒಂದು ಅವಕಾಶ ಸಿಗುತ್ತಂತೆ, ಆರತಿ ಕೃಷ್ಣಗೂ ಒಂದು ಅವಕಾಶ ಕೊಟ್ಬಿಡೋಣ ಅನ್ನುವಂಥ ನಿಟ್ಟಲ್ಲಿದ್ದಾರೆ. ಉಮಾಶ್ರೀನೂ ಸೇರ್ಕೊಳ್ತಾರಂತೆ. ಎಷ್ಟು ಜನರನ್ನಂತ ಸೇರಿಸ್ಕೊಳ್ತಾರೆ ಅನ್ನೋದು ಗೊತ್ತಿಲ್ಲ. ಆದರೆ ಮೊದಲು ಈ ಮಂತ್ರಿಮಂಡಲದ ಮೊದಲ ರಚನೆಯಲ್ಲೇ ಒಂದು ಮಹಿಳೆಗೂ ಅವಕಾಶ ಕೊಟ್ಟಿರಲಿಲ್ಲ. ಆ 13 ಜನರಲ್ಲಿ ಎಲ್ಲವೂ ಗಂಡು ಮಕ್ಕಳೇ ಇದ್ದು, ಎಲ್ಲ ವಯಸ್ಸಾದ ಸಂಪುಟ ಸಚಿವರನ್ನೇ ಸೇರಿಕೊಂಡು ಬಿಟ್ಟು ಯಾರೊಬ್ಬ ಮಹಿಳೆಯರನ್ನು ಹಾಕುವಂಥ ಪ್ರಯತ್ನ ಮಾಡಲಿಲ್ಲ. ಆದರೆ 2ನೇ ಪ್ರಾತಿನಿಧ್ಯದಲ್ಲಿ ಹೆಚ್ಚಿನ ಮಹಿಳೆಯರನ್ನೇ ಸೇರಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ಬೋದು. ಕೆಲವರು 3 ಅಂತಾರೆ, ಕೆಲವರು 5 ಅಂತಾರೆ. ಹೊಸಬರಿಗೂ ಕೂಡ ಮಣೆ ಹಾಕೋಣ, 10-10 ಅನುಪಾತದಡಿಯಲ್ಲಿ ಈ ಸಚಿವ ಸಂಪುಟಕ್ಕೆ ಒಂದು ವಿಸ್ತರಣೆ ಕೊಡೋಣ ಅನ್ನುವಂಥದ್ದಿದ್ದಾರೆ. 10 ಜನ ಹೊಸಬರು, ತುಂಬ ಜನ ಕೂತ್ಕೊಂಡಿರುವಂಥದ್ದು. ಹಂಗೆ ನೋಡಿದ್ರೆ ಪ್ರದೀಪ್ ಈಶ್ವರ್ ಕೂಡ ಟವಲ್ ಹಾಕ್ಕೊಂಡಿದ್ದಾರೆ. ಕುಣಿಗಲ್ ರಂಗನಾಥು, ಅಜಯ್ ಸಿಂಗು, ಹಂಪನಗೌಡ ಬಾದರ್ಲಿ, ಒಂದಷ್ಟು ಜನ ಪಟ್ಟಿಗೆ ಸೇರಿಸ್ಕೊಳ್ತಾನೆ ಹೋಗ್ತಾರೆ. ಈ ಹಳಬರ ಲೆಕ್ಕಾಚಾರಕ್ಕೆ ಹೋದರೆ ಬೇಳೂರು ಗೋಪಾಲ್ ಕೃಷ್ಣ, ಅಶೋಕ್ ಪಟ್ಟಣ್ಣು, ಇವರಿಗೆಲ್ಲ ಅವಕಾಶಗಳು ಸಿಗೋದು ಕನ್ಫರ್ಮ್ ಅಂತ ಇದ್ದಾರೆ. ಎಲ್ಲೋ ಒಂದು ಕಡೆ ಅಶೋಕ್ ಪಟ್ಟಣ್ಣವರು ಅಂದರೆ ರಾಮದುರ್ಗ ಬೆಳಗಾವಿಗೆ ಎಷ್ಟು ಅಂತ ಕೊಡೋಕ್ಕೆ ಸಾಧ್ಯ? ಈಗಾಗಲೇ ಹೆಬ್ಬಾಳ್ಕರ್ನ ಬಿಡೋಂಗಿಲ್ಲ. ಕೌಜಲ್ಗಿಯವರು ಒಂದು ಕಡೆ ಟವಲ್ ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ. ಗಣೇಶ್ ಹುಕ್ಕೇರಿಗೂ ನನಗೂ ಬೇಕು ಅಂತ ಕೂತ್ಕೊಂಡಿದ್ದಾರೆ. ಹೊಸಬರ ಆಯ್ಕೆಗಳು ಬಂದಾಗ ಇವರೆಲ್ಲ ಸೇರ್ಕೊಬೋದು. ಮುಸಲ್ಮಾನರ ಕೋಟದ ಅಡಿಯಲ್ಲಿ ಜಮೀರ್ ಅಹಮದು, ತನ್ವೀರ್ ಸೇಠು, ಸಲೀಂ ಅಹಮದು, ರಿಜ್ವಾನು, ಹ್ಯಾರಿಸು, ಒಂದು 5-6 ಜನ ಟವೆಲ್ ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ. ಒಂದು 5-6 ಜನ ಅದರಲ್ಲೊಂದು 3 ಜನಕ್ಕೆ ಆಯ್ಕೆ ಮಾಡ್ಕೋತಾರೆ. ಜಮೀರ್ ಮತ್ತು ರಿಜ್ವಾನ್ಗೂ ಒಂದು ಅವಕಾಶ. ಯಾಕಂದರೆ ಉಪಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗೆ ಭಾಳ ದೊಡ್ಡ ಸಹಕಾರಿಯಾಗಿ ನಿಂತ್ಕೊಂಡಿದ್ದು ರಿಜ್ವಾನನ್ನು ಬಿಡೋಂಗಿಲ್ಲ. ಅತ್ಯಾಪ್ತ ಹ್ಯಾರಿಸನ್ ಬಿಡೋಕ್ಕಾಗತ್ತಾ ಅನ್ನುವಂಥ ಕಾನ್ಸೆಪ್ಟ್ ಇದೆ. ಸಲೀಂ ಅಹಮದ್ಗೂ ಒಂದು ಅವಕಾಶ ಸಿಗ್ಬೋದು ಅನ್ನೋದಕ್ಕೆ ಈ 3-4ರಲ್ಲಿ ಒಂದು 3 ಆಯ್ಕೆ ಮಾಡ್ಕೋತಾರೇನೋ. ಅದಾದ ನಂತರದಲ್ಲಿ ಈಗ ಸಂತೋಷ್ ಲಾಡು, ಗುಂಡೂರಾವು, HK ಪಾಟೀಲ್, RV ದೇಶಪಾಂಡೆ, ಮಹದೇವಪ್ಪ, ಈ ಕಾನ್ಸೆಪ್ಟಲ್ಲಿ RV ದೇಶಪಾಂಡೆ, HK ಪಾಟೀಲ್ ಅವ್ರನ್ನ ಮತ್ತು ಗುಂಡೂರಾವ್ ಅವ್ರನ್ನ ಸಭಾಪತಿಯಾಗಿ ಕೂರಿಸ್ಕೊಳ್ಳೋದಕ್ಕೆ ಒಂದು ಪ್ರಯತ್ನ ಪಡ್ತಾಯಿದ್ದಾರೆ. ಸಭಾಪತಿಯಾಗಿ ಕೂರಿಸ್ಕೊಳ್ಳೋಣ ಅವ್ರನ್ನ ಅಂತ. ಮಿಕ್ಕಂತೆ ಈಗ ದಿನೇಶ್ ಗುಂಡೂರಾವ್ ಸಭಾಪತಿ ಆಗೋದ್ರಲ್ಲಿ ಅರ್ಥ ಇಲ್ಲ ಅಂತ ಅಂದ್ಕೊಳ್ತೀನಿ. HK ಪಾಟೀಲ್ರನ್ನ ಸಭಾಪತಿಯಾಗಿ ಕೂರಿಸಿ RV ದೇಶಪಾಂಡೆ ಅವ್ರನ್ನ ಒಳಗಡೆ ತಗೊಳ್ಬೋದು. ಯಾಕಂದರೆ ಕೊನೆ ಬಾರಿನೂ ಲಾಸ್ಟ್ಗೂ ಅವರು ಇದಾಗಿದ್ದರು. ತುಂಬ ಮನನೊಂದು ಕೂತಿರುವಂಥ ಬಣದಲ್ಲಿ ಇವರು ಮಳವಳ್ಳಿಯ ನರೇಂದ್ರ ಸ್ವಾಮಿ ಇದ್ದಾರೆ. ಅವರು 2016ರಿಂದಲೂ ಹೋರಾಟ ಕೊಟ್ಕೊಂಡೇ ಬಂದವರು. ಇಲ್ಲೇನಾಗುತ್ತೆ, ಗುಬ್ಬಿಯ ಶ್ರೀನಿವಾಸು, ಈ ನರೇಂದ್ರ ಸ್ವಾಮಿ, ಆಮೇಲೆ ಈ ರಾಯಾರೆಡ್ಡಿ, ಯಲಬುರ್ಗದ ರಾಯಾರೆಡ್ಡಿ, ಇವರೆಲ್ಲ ಎಲ್ಲೋ ಒಂದು ಕಡೆ ಈ 20 ಅಡಿಯಲ್ಲಿ ನಮಗೇನಾದರೂ ಅವಕಾಶ ಕೊಟ್ಟಿಲ್ಲ ಅಂತಂದ್ರೆ ನಾವು ಬೇರೆ ನಿಟ್ಟಲ್ಲಿ ಮಾತಾಡ್ತೀವಿ ಅನ್ನುವಂಥ ಕ್ಯಾಂಡಿಡೇಟ್ಗಳು ಇವರು. ತುಂಬ ದೊಡ್ಡ ಮಟ್ಟಕ್ಕೆ ಇವರನ್ನು ವಿಶ್ವಾಸಕ್ಕೆ ತಗೊಳ್ಳೇಬೇಕು. ರಾಯರೆಡ್ಡಿ ಅಂಥವ್ರನ್ನ ನೀವೇನಾದರೂ ಮುಖ್ಯ ಸಚೇತಕರನ್ನಾಗಿನೋ ಅಥವಾ ದೆಹಲಿಯ ವಿಶೇಷ ಪ್ರತಿನಿಧಿಯಾಗಿಯೋ ತಗೋಬಹುದು, ಇಲ್ಲಿ ಎಲ್ಲರೂ ಅವಕಾಶ ಸಿಗದೇ ಇದ್ದಲ್ಲಿ. ಆದರೆ ಏನಾದರೂ ಒಂದು ಕೊಟ್ಟು ಅಂಥವ್ರನ್ನ ಮೊದಲು ವಿಶ್ವಾಸಕ್ಕೆ ತಗೋಬೇಕಾದ ಪರಿಸ್ಥಿತಿ ಡಿ ಕೆ ಶಿವಕುಮಾರ್ಗೆ ಬರಬಹುದು. ಒಂದಷ್ಟು ಆನೇಕಲ್ ಶಿವಣ್ಣ ಇದ್ದಾರೆ, ಚಳ್ಳಕೆರೆ ರಘುಮೂರ್ತಿ ಇದ್ದಾರೆ,
ಇವ್ರನ್ನೆಲ್ಲ ನೋಡ್ತಾ ಹೋದರೆ 20ಕ್ಕೆ ತುಂಬ ದೊಡ್ಡ ಪಟ್ಟಿ ಕಾಣಿಸ್ತಾ ಇರುವಂಥದ್ದು. ನಾಳಿನ ಬೆಳಗಿನ ಹೊತ್ತಿಗಾಗಲೇ ಈಗಾಗಲೇ ಕೆಲವರಿಗೆ ಮಾಹಿತಿ ಹೋಗಿರುತ್ತೆ ಹೊಸಬರ ಪಟ್ಟಿಯಲ್ಲಿ ಯಾರ್ಯಾರು ಸೇರಿಕೊಂಡಿರ್ತಾರೆ, ನಾಳೆಯೇ ಪ್ರಮಾಣ ವಚನ ಹೌದೋ ಅಲ್ಲವೋ, ನಾಳಿನ ಪ್ರಮಾಣ ವಚನಕ್ಕೆ ಯಾರ್ಯಾರು ಸಿದ್ಧತೆ ಮಾಡ್ಕೋಬೇಕು, ಯಾರ್ಯಾರಿಗೆ ಆಹ್ವಾನ ಹೋಗಿದೆ, ಯಾರ್ಯಾರನ್ನು ವಿಶ್ವಾಸಕ್ಕೆ ತಗೊಳ್ಳೋದಕ್ಕೆ ಯಾರ್ಯಾರನ್ನು ಆಯೋಜನೆ ಮಾಡಲಾಗಿದೆ. ಯಾಕಂದರೆ ಒಂದು ಕಡೆ ಪ್ರಮಾಣ ವಚನ ಆಗ್ತಾ ಇದ್ದರೆ ಇನ್ನೊಂದು ಕಡೆ ಮುರಿಯೋದಕ್ಕೆ ಪ್ರಮಾಣ ವಚನವನ್ನು ಮುರಿಯೋದಕ್ಕೆ ಒಂದು ಟೀಮ್ ತಯಾರಾಗುತ್ತೆ. ಯಾಕಂತಂದರೆ ನಾವು ಇಷ್ಟು ದಿನ ಕಟ್ಟಿದವ್ರ ಪಕ್ಷವನ್ನು ನೀವು ಹಿರಿಯರನ್ನು ಏಕಾಏಕಿ, ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಾ ಇರೋದು ಅದನ್ನೇ, ಏಕಾಏಕಿ ಪೂರ್ತಿ ಹಿರಿಯರನ್ನು ತೆಗೆದು ನೀವು ಸಚಿವ ಸಂಪುಟವನ್ನು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರು ಕೂಡ ಒಂದಷ್ಟು ಹೆಸರುಗಳನ್ನು ಅಜಯ್ ಸಿಂಗ್ ಕೊಡಿಸೋದಕ್ಕೆ ಪ್ರಯತ್ನ ಪಡ್ಬೋದು, ಅಥವಾ ಅವರು ಜಿಲ್ಲೆಯ ಇನ್ನೊಬ್ಬನಿಗೆ ಅವಕಾಶ ಮಾಡಿಕೊಡ್ಬೋದು. ತುಂಬ ಗಟ್ಟಿ ಕಾಳುಗಳು ಒಂದಷ್ಟು ಇರೋದರಿಂದ ಈ 20ರ ಆಯ್ಕೆ ಒಂಥರ ಕಗ್ಗಂಟಾಗಿ ಕೂತ್ಕೊಂಡಿದೆ. ನಾಳೆ ಆ ಪಟ್ಟಿ ಬರೋವರೆಗೂ ಯಾರಿಗೂ ನಿಶ್ಚಯ ಇಲ್ಲ ನಾನಾಗ್ಬೋದು ಅಂತ. ನೋಡಬೇಕು. ಸಂತೋಷ್ ಲಾಡು ಇದ್ದಾರೆ. ಒಂಥರ ಹೆಂಗಿದೆ ಅಂತಂದರೆ ಇದು ಹಳೆಯ ಸಿದ್ದರಾಮಯ್ಯವರ ಸಚಿವ ಸಂಪುಟದಲ್ಲಿ ಇದ್ದವರನ್ನು ಆಯ್ಕೆ ಮಾಡ್ಕೊಳ್ತಾರಾ, ಅಥವಾ ಅವರಿಗೆ ಆಗೋಯ್ತು, ಅವ್ರ ಕೋಟ ಮುಗಿದೋಯ್ತು, ಹೊಸ ಕೋಟದಡಿಯಲ್ಲಿ ತಗೊಂಡ್ಬರೋಣ, ಇನ್ನೊಂದಷ್ಟು ಹೊಸಬರನ್ನು ಅಥವಾ ಹಳಬರನ್ನ ಆಯ್ಕೆ ಮಾಡ್ಕೊಳ್ಳೋಣ ಅನ್ನೋ ಥರ ನಿಟ್ಟಲ್ಲಿ ಬಂದರೆ ಸಂತೋಷ್ ಲಾಡು, ಗುಂಡೂರಾವ್ ಎಲ್ಲ ಸೈಡ್ ಲೈನ್ ಆಗಿಬಿಡ್ತಾರೆ. ನೋಡಬೇಕು ನಾಳಿನ ಪಟ್ಟಿ ಯಾವ ನಿಟ್ಟಲ್ಲಿ ಬರುತ್ತೆ ಅಂತ. ಎಸ್, ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.